ಓಂ ಶಾಂತಿ. ನನ್ನ ಹೆಸರು ರೂಪಾ ಭಾಸ್ಕರ್ ಅಂತ. ನಾನು ಈ ಒಂದು ಬ್ರಹ್ಮಕುಮಾರಿ ಇದಕ್ಕೆ ಬಂದು ನಾನು 8 ವರ್ಷ ಆಯಿತು. ನನಗೆ ಹೇಗೆ ಬಂದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ. ಏನೋ ಒಂದು ಯಾವಾಗಂದರೆ ನಾನು ತುಂಬ ಒಂದು 15-20 ವರ್ಷಕ್ಕೆ ಮೊದಲು ಒಂದು ಸಲ ಬೆಂಗಳೂರಿನಲ್ಲಿ ಒಂದು ಇದೇ ಬ್ರಹ್ಮಕುಮಾರಿ ಇದಕ್ಕೆ ಹೋಗಿದ್ವಿ ನಾವು. ಆಗ ನಾನು ಫಸ್ಟು ಕಾಲಿಟ್ಟಿದ್ದೆ ಈ ಬ್ರಹ್ಮಕುಮಾರಿ ಸಮಾಜಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗ ಹೇಳಿದ್ರು, ಆಗ ನನಗಂದ್ರೆ ಇನ್ನು ಚಿಕ್ಕ ವಯಸ್ಸು, ಆಗೇನಿದು ಈಗ ಹೇಳ್ತಾರೆ ಸತ್ಯಲೋಕಕ್ಕೆ ಹೋಗ್ತೀವಿ, ಜನ್ಮ ಜನ್ಮಾಂತರ, ನಮ್ಮದು 5,000 ವರ್ಷಕ್ಕೆ ಮುಂಚೆ 5,000 ವರ್ಷ ಇದೆ, ಒಂದು ಕಲ್ಪ ಇಷ್ಟು ವರ್ಷ ಅಂತೆಲ್ಲ ಹೇಳಿದಾಗ ನನಗೇನು ಅರ್ಥ ಆಗ್ತಿರ್ಲಿಲ್ಲ. ಆಗ ನಾನು ಅಲ್ಲಿ ಕಾಲಿಟ್ಟಿದ್ದು ಒಂದು ಗಳಿಗೆ ನನಗೆ ಈಗ 8 ವರ್ಷಕ್ಕೆ ಮುಂಚೆ ನನಗೆ ಇಲ್ಲಿಗೆ ಬರಬೇಕು ಅಂತ ಯಾವುದೋ ಒಂದು ಬಾಬಾನೇ ಪ್ರೇರಣೆ ಕೊಟ್ಟ ಅನಿಸುತ್ತೆ. ನಾನು ಇಲ್ಲಿಗೆ ಬರಬೇಕು ಅಂತ ಬರೋದಕ್ಕೆ ಮುಂಚೆನೇ, ನನಗೆ 1 ವಾರ ಮುಂಚೆನೇ ಒಂದು ರೀತಿ ಹೇಗಿರುತ್ತೆ ಇಲ್ಲಿ ಬ್ರಹ್ಮಕುಮಾರಿ ಆಶ್ರಮ, ಅಲ್ಲಿ ಯಾರು ಇರ್ತಾರೆ, ಹೇಗೆ ಹೇಳ್ತಾರೆ ಅನ್ನೋದೆಲ್ಲ ನನಗೊಂದು ರೀತಿ ಮನಸ್ಸಿನಲ್ಲೇ ಆಗೋ ರೀತಿ ಆಗ್ತಿತ್ತು. ನನಗೊಂಥರ ಅನುಭವ, ನಾನು ಇಲ್ಲಿ ಬಂದಂಗೆ, ಇಲ್ಲಿ ಜ್ಞಾನ ಕೇಳ್ದಾಗೆ ಆ ರೀತಿ ಈ ಥರ ಬಂದಾಗ ನಾನು ಇಲ್ಲಿ ಅಕ್ಕ ಅಣ್ಣನ ನಾನು ಮೀಟ್ ಮಾಡಿದೆ. ನಾನು ಆಮೇಲೆ 7 days ಕೋರ್ಸ್ ತೊಗೊಂಡೆ. ಆಗ ನನಗೆಲ್ಲ ಗೊತ್ತಾಯಿತು ನಾನು ಯಾರು, ಆತ್ಮ. ಮತ್ತು ನಾನು ಮೊದಲಿಂದ ಇಲ್ಲಿ ಹೇಳ್ತಾರೆ ಭಕ್ತಿಯಿಂದ ಜ್ಞಾನ ಸಿಗುತ್ತೆ ಅಂತ. ಆದರೆ ನಾನೇನು ಅಷ್ಟೊಂದು ದೇವ್ರ ಪೂಜೆ ದೇವ್ರಿದು ಅಂತ ನಾನು ಹೋಗಿರಲಿಲ್ಲ. ಆದರೂ ನನಗೆ ಯಾವುದೋ ಹಿಂದಿನ ಜನ್ಮದ ಸುಕೃತ ಏನೋ ನನಗಿಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಾಬಾ. ಆಮೇಲೆ ನನಗೆ ಗೊತ್ತಾಯಿತು ನಾನು ಯಾರು, ಆತ್ಮ ಅಂತನ್ಬಿಟ್ಟು. ಆತ್ಮ ಹೇಗೆ ಅಂತ ಬೇರೆ ಜನಗಳಿಗೆ ನಾವು ಹೇಳೋಕ್ಕೋದ್ರೆ ಅಷ್ಟು ಈಸಿಯಾಗಿ ಅವ್ರು ತಿಳ್ಕೊಳೋದಿಲ್ಲ. ಆದರೆ ನಾನು ಎಲ್ರಿಗೂ ಒಂದು ಎಕ್ಸಾಂಪಲ್ ಏನು ಕೊಡೋದಂದರೆ, ಇಲ್ಲಿ ಬಂದು ದೇವ್ರ ಪೂಜೆ ಮಾಡಿದ್ರೆ ದೇವ್ರು ಒಲಿತಾನೆ, ಆ ಒಂದು ಏನು ವ್ರತ ನಿಯಮಗಳು ಮಾಡಬೇಕು ಅಂತೆಲ್ಲ ಹೇಳಿದ್ರೆ ದೇವ್ರು ಒಲಿತಾನೆ ಅಂತಂದರೆ ನಾನು ಅದನ್ನು ಖಂಡಿತ ಸುಳ್ಳು ಅಂತ ಹೇಳ್ತೀನಿ. ಯಾಕಂದರೆ ನಾವು ಏನಾದರೂ ಒಂದು ಅಡುಗೆ, ನಾವೀಗ ಒಂದು ಇಡ್ಲಿ ನಾವು ಊಟ ಮಾಡಬೇಕು ಅಂತಂದರೆ ಆ ಒಂದು ಅಡುಗೆನ ನಾವಿಟ್ಟು ಪೂಜೆ ಮಾಡ್ತಾ ಇದ್ರೆ ನಮ್ಗೆ ಅದು ಅಡುಗೆ ನಾವು ತಿಂದಂಗೆ ಆಗೋದಿಲ್ಲ. ಆ ಒಂದು ಇಡ್ಲಿ ಆಗಲಿ, ಒಂದು ವಡೆ ಆಗಲಿ, ಒಂದು ಸ್ವೀಟ್ ಆಗಲಿ ಮಾಡಬೇಕು ಅಂದರೆ ನಾವು ಎಷ್ಟೊಂದು ಪರಿಶ್ರಮ ಪಡಬೇಕು. ಆ ಒಂದು ಐಟಮ್ಸ್ ತಂದು ನಾವು ಅದು ಮಾಡಿ ಪ್ರಾಕ್ಟಿಕಲ್ ಆಗಿ ಅದು ತಿಂದಾಗೆ ನಮಗದ್ರ ರುಚಿ ಏನು ಅಂತ ಗೊತ್ತಾಗೋದು. ಆ ರೀತಿ ಇಲ್ಲಿ ಬಂದು ನಾನು ಯಾರು, ಆತ್ಮದಿಂದ ನನಗೇನು ಸಿಗುತ್ತೆ, ನಾನು ಎಷ್ಟು ಜನ್ಮಾಂತರಗಳು ಬಂದಿದ್ದೀವಿ, ಈ ದೇಹ ಅನ್ನೋದು ಒಂದು ಬಟ್ಟೆ, ಈ ಒಂದು ನಮ್ಮದೇನು ನಮ್ಮ ಒಂದು ಈ ಆತ್ಮದ ಒಂದು ಟೈಮು ಮುಗಿದ ಮೇಲೆ ಮತ್ತೆ ಈ ಬಟ್ಟೆನ ಕಳಚಿ ನಾವು ಬೇರೆ ಬಟ್ಟೆ, ಹೊಸ ಬಟ್ಟೆ ಧರಿಸ್ಕೊಳ್ಳೋ ರೀತಿ ಈ ಆತ್ಮ ಬೇರೆ ದೇಹ ತಗೊಳುತ್ತೆ ಅನ್ನೋದು ನನಗೆ ಎಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ನಮ್ಮದು 5,000 ವರ್ಷಗಳ ಒಂದು ಈ ಕಲ್ಪದಲ್ಲಿ ನಾವು ಬರ್ತಾ ಇದ್ದೀವಿ. ಮತ್ತು ಆ ರೀತಿ ನಮ್ಮ ಜನ್ಮಾಂತರಗಳು ಬಂದು ಇದು ಕೊನೆ ಜನ್ಮ, ಮತ್ತೆ ನಾವು ಸತ್ಯಯುಗಕ್ಕೆ ಹೋಗ್ತೀವಿ, ಮತ್ತೆ ನಾವೇ ದೇವತೆಗಳಾಗಿ ಜನ್ಮ ತಗೊಳ್ತೀವಿ ಅನ್ನೋದೆಲ್ಲ ವಿಷಯಗಳು ಗೊತ್ತಾಯಿತು. ಆ ಒಂದು ವಿಷಯದಲ್ಲಿ ನಾನು ಹೇಳಬೇಕು ಅಂದರೆ ಏನಂದರೆ, ಈಗ 5,000 ವರ್ಷಕ್ಕೆ ಮುಂಚೆ ಯಾವ ರೀತಿ ಇತ್ತು ಸತ್ಯಯುಗ, ಸ್ವರ್ಗ ಅಂತ ಕಲ್ಪಿಸ್ಕೊಂಡ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ. ಆ ಒಂದು ಖುಷಿ 5,000 ವರ್ಷಗಳ ಮುಂಚೆ ಆ ಒಂದು ಸತ್ಯಯುಗ ಆಗಿತ್ತು ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನ ಏನಂದರೆ, ಈಗ ನಮ್ಮ ತಂದೆ ತಾಯಿ ಕಾಲ ಹೇಗಿತ್ತು ಅಂದರೆ, ಈಗ ನಾವು ಎಂಥ ಒಂದು ಪರಿಸರ, ಬರೀ ದುಃಖ, ಅಶಾಂತಿ, ಟೆನ್ಷನ್ನು, ಇದೇ ವಾತಾವರಣಗಳಲ್ಲಿದ್ದೀವಿ. ಮತ್ತು ಎಲ್ಲ ರೇಟುಗಳು ತುಂಬ ಜಾಸ್ತಿ ಇದೆ. ಮತ್ತು ಹಣ್ಣು ಹಂಪಲು ತರಕಾರಿ ಎಲ್ಲ ಏನೂ ಶುದ್ಧವಾಗಿಲ್ಲ. ಅದೇ ನಮ್ಮ ತಂದೆ ತಾಯಿ ಕಾಲ. ಅದಕ್ಕೂ ಮುಂಚೆ ನಮ್ಮ ತಾತ ಅಜ್ಜಿ ಕಾಲಕ್ಕೆ ಹೋದರೆ ನಾವು ಚಿಕ್ಕವರಲ್ಲಿ ಎಷ್ಟೆಷ್ಟು ಈ ರೀತಿ ಹಣ್ಣುಗಳು, ಒಂದು ತಿಂಡಿ ಎಲ್ಲ ನಾವು KG ಲೆಕ್ಕ, ತುಪ್ಪ ಎಣ್ಣೆ KG ಲೆಕ್ಕ ತಗೊಳ್ತಿರ್ಲಿಲ್ಲ. ಬುಟ್ಟಿ ಮಕ್ರಿ ಥರ ತಗೊಳ್ತಾ ಇದ್ದಿದ್ದು. ಹಾಲು ಮೊಸರು ತುಪ್ಪದಲ್ಲೇ ಕೈ ತೊಳಿತಾ ಇದ್ವಿ ನಾವು. ಅಂದರೆ ಅವರೇ ಅಷ್ಟಿದ್ದ ಮೇಲೆ ನಾವು ಇದೇ ರೀತಿ ಹಿಂದೆ ಹೋಗಿ ಜನ್ಮಾಂತರಗಳು 5,000 ವರ್ಷದ ಹಿಂದೆ ಹೋದರೆ ಎಂಥ ನಾವು ಜೀವನ ಮಾಡಿದ್ದೀವಿ, ನಾವು ಅಲ್ಲಿದ್ದೀವಿ, ಅಲ್ಲಿಂದ ಜನ್ಮಾಂತರ ಬರ್ತಾ ಕೆಳಗಡೆ ಬಂದಿದ್ದೀವಿ ಅನ್ನೋದನ್ನ ನಾವು ತಿಳ್ಕೊಳ್ಬೋದು. ಆದರೆ ಯಾರು ಅದನ್ನು ತಿಳ್ಕೊತಾ ಇಲ್ಲ. ಬರೀ ಈ ಅಲ್ಪ ಕಾಲದ ಸುಖಕ್ಕೆ ಎಲ್ಲರೂ ಮನಸ್ಸು ಕೊಡ್ತಾ ಇದ್ದಾರೆ. ನಾವು ಈಗ ಶ್ರೀಮಂತರಾಗ್ಬಿಟ್ಟಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಅನ್ಕೊಳ್ತಿದ್ದಾರೆ. ಖಂಡಿತ ಅದು ಸುಳ್ಳು. ನಮಗೇನು ಭಗವಂತ ಕೊಟ್ಟಿದನೋ ಅದರಲ್ಲಿ ನಾವು ನಮ್ಮ ಹೆಸರಿನಲ್ಲೇ ಅಕೌಂಟ್ ಎಷ್ಟಿಟ್ಟಿರ್ತೀವೋ ಅದು ನಮಗೇನೆ ಯೂಸ್ ಆಗೋದು. ಆ ರೀತಿ ನಾವು ನಮಗೆ ಬಂದಿದ್ರಲ್ಲಿ ಭಗವಂತ ಕೊಟ್ಟಿರೋದ್ರಲ್ಲಿ ನಾವು ಅಲ್ಪ ಸ್ವಲ್ಪ ಎಲ್ಲರಿಗೂ ದಾನ ಧರ್ಮ ಎಲ್ಲ ಮಾಡಿ, ಮತ್ತು ಅವ್ರಿಗೆ ಇದು ದಾನ ಧರ್ಮ ಮಾಡೋದಕ್ಕಿಂತ ಹೆಚ್ಚಾಗಿ ಭಗವಂತನ ಜ್ಞಾನ ತಿಳಿಸಿ ನಮ್ಮ ಅಕೌಂಟ್ನಲ್ಲಿ ನಾವು ಜಮಾ ಮಾಡಿಕೊಂಡ್ರೆ ಖಂಡಿತ ನಮಗದು ಮುಂದೆ ನಮಗೆ ಪ್ರಾಪ್ತಿ ಸಿಗುತ್ತೆ. ನಮಗದು ಒಂದು
ಒಳ್ಳೇದಾಗೇ ಆಗುತ್ತೆ, ಅದು ನಾವು ಸತ್ಯಯುಗದಲ್ಲಿ ಜನ್ಮ ಪಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ಬಿಟ್ಟು, ಒಡವೆ ವಸ್ತ್ರನೂ ಅಷ್ಟೇ. ನಾವು ಇವಾಗ ಹೇಳ್ತೀವಿ ನಮ್ಮ ಈ ಉಡುಪುಗಳು ಆ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು, ಒಂದು ವಸ್ತ್ರ ಏನು ಮನೆಗಳು ಎಲ್ಲ ಒಂದು ಚಿನ್ನ ಬೆಳ್ಳಿಯಲ್ಲೇ ಕಟ್ಟಡಗಳಿತ್ತು, ಈ ಥರ ಇಟ್ಟಿಗೆ ಮರಳು ಇಲ್ಲ ಅಂತ ಅನ್ನೋದಕ್ಕೂ ಅದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ರಾಜ ಮಹಾರಾಜರುಗಳು ಹೇಗಿದ್ರು, ಕೃಷ್ಣದೇವರಾಯನ ಕಾಲದಲ್ಲಿ ಹೇಗಿತ್ತು, ಮುತ್ತು ರತ್ನ ಹವಳ ಎಲ್ಲ ಇತ್ತು ಅಂದರೆ 5,000 ವರ್ಷಗಳ ಮುಂಚೆ ನಾವು ಹೇಗಿದ್ವಿ ಅನ್ನೋ ಒಂದು ನಾವು ಉಮಂಗ ಉತ್ಸಾಹ ಬರಬೇಕು ಈ ಜ್ಞಾನ ಕೇಳ್ತಾ ಕೇಳ್ತಾ. ಮತ್ತು ಆ ರೀತಿ ಇಲ್ಲಿ ಬಂದಾಗಂತೂ ಇಲ್ಲಂತೂ ಈ ನಮ್ಮ ಒಂದು ವಿಜಯಪುರದ ಈ ಸೆಂಟ್ರಲ್ಲಿ ರೂಪಕ್ಕ, ಲೋಕೇಶ್ ಅಣ್ಣ ಮತ್ತು ಲಾವಣ್ಯಕ್ಕ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ. ಲಾವಣ್ಯಕ್ಕ, ಲೋಕೇಶ್ ಅಣ್ಣ, ರೂಪಕ್ಕ ಅವ್ರು ಹೇಳ್ತಾ ಇದ್ರೆ ನಾವು ನಿಜವಾಗ್ಲೂ ಬ್ರಹ್ಮ ಬಾಬಾನೇ ಕೂತ್ಕೊಂಡು ನಮ್ಗೆ ಹೇಳ್ತಾ ಇದ್ದಾರೇನೋ ಅನ್ನೋ ರೀತಿ ನಮಗೆ ಫೀಲ್ ಆಗುತ್ತೆ. ಮತ್ತು ಯೋಗ ನಮ್ಮ ಒಂದು ಮನಸ್ಸು ಬಾಬಾ ಜೊತೆ ಒಂದು ಮಿಲನ, ನಮ್ಮ ಒಂದು ಏಕಾಂತದಲ್ಲಿದ್ದು ನಾವು ಯೋಗ ಮಾಡ್ಕೊತಿದ್ರೆ ನಮಗೆ ನಿಜವಾಗ್ಲೂ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಆ ರೀತಿ ನನ್ನ ಜೀವನದಲ್ಲೂ ಬೇಕಾದಷ್ಟು ಆಗ್ಬಿಟ್ಟಿದೆ. ನನಗೆ ಯಾವ ಏನು ಜನ್ಮದಲ್ಲಿ ಮಾಡಿದ್ದೀನೋ ಪಾಪ ಗೊತ್ತಿಲ್ಲ. ನನ್ನ ದೇಹ ಪೂರ್ತಿ ಅನೇಕ ಅದು ಇದು ರೋಗ ರುಜಿನಗಳು ಬರ್ತಾನೆ ಇರುತ್ತೆ. ಆದರೆ ಎಷ್ಟೇ ಬಂದರೂ ನಾನು ಹೋಗಬೇಕು ಕ್ಲಾಸ್ಗೆ, ನನಗೆ ಇವತ್ತು ಇಷ್ಟು ಕೆಲಸ ಆದ್ರೇ ನಾನು ಹೋಗೋದು ಅಂತ ನಾನು ಸಂಕಲ್ಪ ಮಾಡ್ಕೊಂಡ್ರೆ ಹೇಗಾಗುತ್ತೋ ಟಕ್ ಅಂತ ಬಾಬಾ ಮಾಡಿಸಿ ಮುಗಿಸ್ಬಿಟ್ಟಿರ್ತಾನೆ. ಆ ಟೈಮಿಗೆ ನಾನು ಬರ್ತೀನಿ. ಮತ್ತು ನನಗೊಂದು ದೊಡ್ಡ ಒಂದು ಆಘಾತ ಅಂದರೆ ನನ್ನ ಒಂದು ಸಂಸ್ಕಾರ ಚೆನ್ನಾಗೇ ಇತ್ತು, ಆದ್ರೂ ನನ್ನ ಮಗಳು ಒಂದು ಸ್ವಲ್ಪ ಏನು ಲೆಕ್ಕಾಚಾರ ಇರುತ್ತಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಅವಳು ಸ್ವಲ್ಪ ಪ್ರೀತಿಯಲ್ಲಿ ಬಿದ್ದು ನಮಗೆ ಆ ರೀತಿ ಆ ಒಂದು ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಆದರೆ ನನ್ನ ಮಗಳು ನನ್ನನ್ನು ಬಿಟ್ಟು ನಮಗೆ ಹೇಳ್ದೆ ಕೇಳದೆ ಮದುವೆ ಆಗಿ ಹೋದ್ಲು. ಆದರೆ ಅದು ಲೆಕ್ಕಾಚಾರ ಏನಾಗಬೇಕೋ ಅದು ಆಗಿದೆ ಅಂದ್ಬಿಟ್ಟು ಬೇರೆಯವರಾಗಿದ್ದಿದ್ರೆ, ಲೌಕಿಕ ಜನ ಆಗಿದ್ದಿದ್ರೆ ತುಂಬ ಸ್ಟ್ರೆಸ್ಗೋಗಿ ತುಂಬ ಅವ್ರನ್ನ ಬೈಯೋದಾಗ್ಲಿ ಮಾಡೋದಾಗ್ಲಿ ಎಲ್ಲ ಮಾಡ್ತಿದ್ರು. ಆದರೆ ನಾನು ಬಾಬನ ಮಗು, ನಾನು ಜ್ಞಾನ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಯಾರಿಗೂ ಏನು ಬೈಲಿಲ್ಲ, ಯಾರಿಗೂ ಶಾಪ ಹಾಕ್ಲಿಲ್ಲ. ನಾನು ಎಲ್ಲರಿಗೂ ಆಶೀರ್ವಾದ, ಭಗವಂತನ ಆಶೀರ್ವಾದ ಸಿಗಲಿ, ಏನಾಗಬೇಕೋ ಅದಾಗಿದೆ, ನಥಿಂಗ್ ನ್ಯೂ ಅಂದ್ಬಿಟ್ಟು ಫುಲ್ ಸ್ಟಾಪ್ ಇಟ್ಬಿಟ್ಟೆ. ಅದಕ್ಕೆ ನನಗೆ ರೂಪಕ್ಕ, ಲೋಕೇಶ್ ಅಣ್ಣ ಎಲ್ಲರೂ ಸಹಕಾರ ಕೊಟ್ಟರು. ಬಾಬನ ಮುಖಾಂತರ ನನಗೆ ಲೋಕೇಶ್ ಅಣ್ಣ, ರೂಪಕ್ಕ, ಲಾವಣ್ಯಕ್ಕ ಎಲ್ಲರೂ ನನಗೆ ಸಹಕಾರ ಕೊಟ್ಟು ಏನಾಗಬೇಕೋ ಅದಾಗಿದೆ, ನೀವೇನು ಯೋಚನೆ ಮಾಡಬೇಡ್ರಿ ಅಂದ್ಬಿಟ್ಟು ಹೇಳಿದ್ರು. ಎಲ್ಲರೂ ಸಹಕಾರದಿಂದ ನಾನು ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಎಲ್ಲ ಚೆನ್ನಾಗಿರಲಿ ಅಂತಂದ್ವಿ. ಮತ್ತು ಇವಾಗ ಮತ್ತೆ 1-2 ವರ್ಷ ಆ ಒಂದು ಗ್ಯಾಪ್ ಆದಮೇಲೆ ಮತ್ತೆ ಅವ್ರಿಗೆ ರಿಯಲೈಸ್ ಆಯಿತು, ಮತ್ತೆ ನನ್ನ ಬಳಿ ಬಂದರು. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಯಾಕಂದರೆ ನಾವು ಆತ್ಮಿಕ ದೃಷ್ಟಿಯಲ್ಲಿ ನೋಡಿಬಿಟ್ಟಾಗ ಯಾವುದು ನಮಗೆ ಬೇಜಾರಾಗೋದಿಲ್ಲ. ಏನಾಗಬೇಕೋ ಅದಾಗಿದೆ, ಲೆಕ್ಕಾಚಾರದಂಗೆ ಆಗಿದೆ. ಏನೇ ಆದರೂ ಬಾಬಾ ಕಾರಣ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬಂದರೆ ಯಾವುದೇ ನೋವು ಆಗೋದಿಲ್ಲ, ನಮಗೆ ಸಂತೋಷನೂ ಆಗೋದಿಲ್ಲ. ಯಾವುದು ಬಂದರೂ ನಾವು ಬ್ಯಾಲೆನ್ಸಲ್ಲಿ ತಗೊಳ್ಳೋ ಒಂದು ಶಕ್ತಿ ನನಗೆ ಬಾಬನಿಂದ ಬಂದಿದೆ. ಬಾಬಾನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಅದಕ್ಕೆ ಪ್ರತಿದಿನ ನಾನು ಬಾಬಾಗೆ ಏನು ಮಾಡಿದ್ರು ಬಾಬಾಗೆ ಡೆಡಿಕೇಶನ್ನು, ಬಾಬಾಗೆ ಥ್ಯಾಂಕ್ಸ್ ಹೇಳಬೇಕು. ಪ್ರತಿಯೊಬ್ಬರಿಗೂ ನಾನು ಅದನ್ನೇ ಹೇಳೋದು, ಪ್ರತಿಯೊಬ್ಬರು ಬನ್ನಿ, ಈ ಜ್ಞಾನಕ್ಕೆ ಬನ್ನಿ, ಜ್ಞಾನ ತಿಳ್ಕೊಳ್ಳಿ, ನಾನು ಯಾರು ಅಂತ ತಿಳ್ಕೊಳ್ಳಿ. ನಾವು ಆತ್ಮಿಕ ಸ್ಥಿತಿಯಲ್ಲಿರಬೇಕು. ಪ್ರತಿಯೊಬ್ಬರನ್ನು ಆತ್ಮಿಕ ಸ್ಥಿತಿ, ಆತ್ಮಿಕ ದೃಷ್ಟಿಯಲ್ಲೇ ನಾವಿರಬೇಕು. ಎಲ್ಲರೂ ಸಹೋದರ ಸಹೋದರಿಯರು ಅಂದಾಗ ನಮಗೆ ಅವ್ರ ಮೇಲೆ ಕೋಪ ಆಗಲಿ ದ್ವೇಷ ಆಗಲಿ ಬರೋದೇ ಇಲ್ಲ. ಅವರು ನನ್ನ ಸಹೋದರ ನನ್ನ ಸಹೋದರಿ ಏನೋ ಮಾಡಿದ್ದಾರೆ ತಪ್ಪು ಅನ್ನೋ ಕ್ಷಮಾಗುಣ ನಮಗೆ ಬರುತ್ತೆ. ನಮಗೆ ಅಷ್ಟಶಕ್ತಿಗಳು, ನಮಗೆ ಸರ್ವಗುಣಗಳು, ಸರ್ವಶಕ್ತಿಗಳು ಭಗವಂತನಿಂದ ನಾವು ಅಳವಡಿಸ್ಕೊಳ್ಬಿಡ್ಬೇಕು. ನನಗೆ 8 ವರ್ಷದಿಂದ ಈಗ ಬೇಕಾದಷ್ಟು ನನಗೆ ಆ ಒಂದು ನನ್ನ ವ್ಯವಸ್ಥೆ ನಿಜವಾಗ್ಲೂ ಸರಿ ಹೋಗಿದೆ. ಎಷ್ಟೇ ಕೋಪ, ಎಷ್ಟೇ ಇದು ಬಂದರೂ ನಾನು ಅದ್ರ ಎಕ್ಸೈಟ್ ಆಗೋದಿಲ್ಲ. ಬಾಬನಿಗೊಪ್ಪಿಸಿ ನಾನು ಬಾಬನ ನೆರಳಲ್ಲಿ ಬಾಬರ ಹೃದಯದ ಪುಟ್ಟ ಕಂದಮ್ಮನಾಗಿ ನಾನು ಬಾಳ್ತಾ ಇದ್ದೀನಿ. ನನ್ನ ತಂದೆ, ನನ್ನ ಪ್ರೀತಿಯ ತಂದೆ, ನನ್ನ ಹೃದಯ ತಂದೆ, ನನ್ನ ಹೃದಯ ರಾಮ ಬಾಬಾ ಒಬ್ಬರೇ. ಏಕಾಂತದಲ್ಲಿ ಏಕಾಂತವಾಸಿಯಾಗಿ ನಾನು ಬಾಬನ ಜೊತೆ ಇರ್ತೀನಿ. ಬಾಬಾ ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ. ಬಾಬಾ ತಂದೆ ಯಾವತ್ತೂ ಮಕ್ಕಳಿಗೆ ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ ಅನ್ನೋ ಒಂದು ಅಚಲವಾದ ವಿಶ್ವಾಸ ಇದೆ. ಆ ಆತ್ಮವಿಶ್ವಾಸ ನನಗಿದೆ. ನಿಶ್ಚಿಂತ ಚಕ್ರವರ್ತಿಯಾಗಿ ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿ ನಾನು ಇದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಬಾಬಾನೇ ಕಾರಣ. ಮತ್ತು ನನಗೆ ಈ ಸೆಂಟರು ನನಗೆ ನಿಜವಾಗ್ಲೂ ಜನ್ಮಾಂತರದ ಒಂದು ಭಾಗ್ಯ ನನಗೆ ಬಾಬಾ ಸಿಕ್ಕಿರೋದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಓಂ ಶಾಂತಿ, ಓಂ ಶಾಂತಿ.